ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. 2 ದಿನಗಳ ಹಿಂದೆ ನಾನೊಂದು ಸುದ್ದಿ ವಿಶ್ಲೇಷಣೆ ಮಾಡಿದ್ದೆ. ಅದು ಇಸ್ರೋಗೆ ಸಂಬಂಧಪಟ್ಟಿದ್ದು. ಇಸ್ರೋ ಸಂಸ್ಥೆಯಿಂದ ಇದ್ದಕ್ಕಿದ್ದ ಹಾಗೆ 100 ವಿಜ್ಞಾನಿಗಳು ಮತ್ತು ತಂತ್ರಜ್ಞರು ಆ ಸಂಸ್ಥೆಯನ್ನು ಬಿಟ್ಟರು ಅಂತ. ಅದು ಕೇವಲ ನಾನೊಬ್ಬನೇ ಮಾಡಿದ ಸುದ್ದಿ ವಿಶ್ಲೇಷಣೆ ಆಗಿರಲಿಲ್ಲ. ಆ ಸುದ್ದಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವನ್ನು ಒದಗಿಸಿತ್ತು. ಆಗ ಕೇಂದ್ರ ಸರ್ಕಾರ ಇದ್ದಕ್ಕಿದ್ದಾಗೆ ರಿಯಾಕ್ಟ್ ಮಾಡಿ, ವಿಜ್ಞಾನಿಗಳು ಹೋಗದಂತೆ ಹ್ಯಾಕ್ ತಡಿಬೇಕು ಅಂದ್ರೆ ಅವ್ನು ರಿಲೀವ್ ಮಾಡಬಾರ್ದು, ಅವ್ರ ರಾಜೀನಾಮೆ ಅಂಗೀಕರಿಸಬಾರ್ದು, ಇಂತಹ ಅಡ್ಡದಾರಿಯನ್ನು ಹಿಡಿತಿತ್ತು. ನಾನಾಗ ಅಂದುಕೊಂಡಿದ್ದು, ಈ ಬೆಳವಣಿಗೆಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಶಾಕ್ ಆಗಿರಬಹುದು. ಯಾಕೆಂದ್ರೆ ಇಸ್ರೋ ಬಗ್ಗೆ ಅವ್ರಿಗೆ ಬಹಳ ಪ್ರೀತಿ ಇದೆ, ಹೀಗೆಲ್ಲ ನಾನು ನಂಬಿದ್ದೆ. ಆದ್ರೆ ಇವತ್ತು ಭಾರತದ ಬಾಹ್ಯಾಕಾಶ ಇತಿಹಾಸದಲ್ಲಿ ಒಂದು ಬೆಳವಣಿಗೆ ನಡೀತು. ಅದು ಖಾಸಗಿಯಾದ ಸಂಸ್ಥೆಯೊಂದು ರಾಕೆಟ್ ಅನ್ನ ಹಾರಿಸಿದ್ದು. ಇದು ಹಾರಿಸಿದ ಕೆಲವೇ ಕ್ಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದ್ದಕ್ಕಿದ್ದಾಗ ರಿಯಾಕ್ಟ್ ಮಾಡಿದ್ರು, ಸಂತೋಷ ಪಟ್ಬಿಟ್ರು, ಹೊಸ ಯುಗ ಪ್ರಾರಂಭ ಆಗಿದೆ. ಈ 2 ಬೆಳವಣಿಗೆಯನ್ನ ತಾವು ಸೂಕ್ಷ್ಮವಾಗಿ ಗಮನಿಸಿ ಮತ್ತು ಅದರ ಅಂತರ್ ಸಂಬಂಧವನ್ನ ನೋಡೋದಕ್ಕೆ ಯತ್ನ ಮಾಡಿ. ಒಂದು ಬಾಹ್ಯಾಕಾಶ ಕ್ಷೇತ್ರದ ಒಳಗಡೆ ಖಾಸಗಿಯಾದ ಒಂದು ಸಂಸ್ಥೆ ಎಂಟರ್ ಆದ ತಕ್ಷಣ ವ್ಯಾಪಾರಸ್ಥ ಮನಸ್ಥಿತಿಯ ನರೇಂದ್ರ ಮೋದಿ ಸಂತೋಷದಿಂದ ಕುಣಿದಾಡ್ಬಿಡ್ತಾರೆ. ಆದ್ರೆ ಇಡೀ ಭಾರತದ ಬಾಹ್ಯಾಕಾಶ ಇತಿಹಾಸದಲ್ಲಿ ತನ್ನದೇ ಆದ ಹೆಜ್ಜೆ ಗುರುತನ್ನು ಮೂಡಿಸಿದಂತ ಇಸ್ರೋ ಅವರ ವಿಜ್ಞಾನಿಗಳು ಅಲ್ಲಿಂದ ತೊರೆದು ಹೋಗ್ತಾ ಇದ್ರೆ ನರೇಂದ್ರ ಮೋದಿ ಅವರು ಮೌನವಾಗಿ ಇರ್ತಾರೆ. ಇದರ ಅರ್ಥ ಏನು? ಸೊ ಇದರ ಪರಿಣಾಮ ಏನು? ಇವತ್ತು ಕೂಡ ಬಹಳಷ್ಟು ಮಾಧ್ಯಮಗಳು ಮೋದಿ ರೀತಿನೇ ಮಾತಾಡ್ತಾ ಇವೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅದ್ಭುತವಾದ ಸಾಧನೆ ಆಯ್ತು, ಖಾಸಗಿಯವರು ಬಂದರು ಅಂದ್ರೆ ಸರ್ಕಾರಿ ಉದ್ಯಮಗಳನ್ನ ನಾಶಪಡಿಸಿ ಖಾಸಗಿ ಉದ್ಯಮ ಬಂದ ತಕ್ಷಣ ಸಂತೋಷದಿಂದ ಕುಣಿದಾಡುವುದು. ಇದು ಹಲವು ಮುನ್ಸೂಚನೆಗಳನ್ನ ನಮಗೆ ನೀಡುತ್ತೆ. ನಾಳೆ BSNLಗೂ ಇದೇ ಕತೆ ಆಗ್ಬೋದು ಅಲ್ವಾ? ಸೊ ಇನ್ಶೂರೆನ್ಸ್ಗೂ ಅದೇ ಆಗ್ಬೋದು, ಎಲ್ಲದಕ್ಕೂ ಆಗುವ ಚಾನ್ಸಸ್ ಇದೆ. ಅದಕ್ಕಿಂತ ಮೊದಲು ಇವತ್ತೇನಾಯ್ತು ಅನ್ನೋದನ್ನ ಹೇಳ್ಬಿಟ್ಟು ಸೊ ಮುಂದೆ ಏನಾಗ್ಬೋದು ಅನ್ನೋದನ್ನು ವಿಶ್ಲೇಷಿಸ್ತೀನಿ. ಮೊದಲನೇದಾಗಿ, ಇವತ್ತು ಹೈದರಾಬಾದ್ನ ಮೂಲದ ಒಂದು ಸ್ವರೂಪ್ ಏರೋಸ್ಪೇಸ್ ಅಂತ ತನ್ನ ವಿಕ್ರಮ-1 ರಾಕೆಟ್ ಅನ್ನ ಯಶಸ್ವಿಯಾಗಿ ಅದು ಕಕ್ಷೆಗೆ ಉಡಾಯಿಸಿತು. ಅದರಿಂದ ಇದು ಭಾರತ ಮೊದಲ ಖಾಸಗಿ ಸಂಸ್ಥೆ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ದು. ಸೊ ಇದು ಎಲ್ಲಿ ಮಾಡ್ತು ಅಂತ ಅಂದ್ರೆ, ನಮ್ಗೆಲ್ಲ ಗೊತ್ತಿರೋ ಹಾಗೆ ಶ್ರೀಹರಿಕೋಟನೇ ಇರೋದು ನಮ್ಮ ಸರ್ಕಾರದ ಇಸ್ರೋದೇನೆ, ಅಲ್ಲಿ ಮಾಡುದು. ಈ ಕಂಪನಿ ಯಾರದ್ದು ಇದು ಅಂತ, ಈ ಒಂದು ಸ್ವರೂಪ್ ಏರೋಸ್ಪೇಸ್ ಅನ್ನ 2018ರಲ್ಲಿ ಇಬ್ಬರು ಮಾಜಿ ಇಸ್ರೋ ವಿಜ್ಞಾನಿಗಳು ಪ್ರಾರಂಭಿಸಿದ್ದು. ಇಸ್ರೋವನ್ನ ಬಿಟ್ಟು, ಅವ್ರು ಯಾಕೆ ಬಿಟ್ಟರು ಒಂದು ಡಿಫರೆಂಟ್ ಇಶ್ಯೂ. ಇಬ್ರು ಅದನ್ನ ಬಿಟ್ಟು ತಮ್ಮದೇ ಸ್ವಂತ ಖಾಸಗಿ ಸಂಸ್ಥೆಯನ್ನು ಪ್ರಾರಂಭಿಸಿದ್ರು. ಒಬ್ಬರ ಹೆಸರು ಪವನ್ ಕುಮಾರ್ ಚಂದನ್ ಅಂತ, ಅವರು ಸಹ ಸಂಸ್ಥಾಪಕರು. ಇನ್ನೊಬ್ರು ಸಂಸ್ಥಾಪಕರು ಯಾರು ಅಂದ್ರೆ ನಾಗ್ ಭರತ್ ಡಾಕಾ ಅಂತ ಸಹ ಸಂಸ್ಥಾಪಕರು. ಇವರಿಬ್ಬರು ಸೇರಿ ಸಂಸ್ಥೆಯ ಸಹ ಸಂಸ್ಥಾಪಕರು. ಆದ್ರೆ ಇದಕ್ಕೆ ದುಡ್ಡು ಹಾಕಿದವ್ರು ಯಾರು ಇನ್ನೂ ಅದು ರಿವೀಲ್ ಆಗಿಲ್ಲ. ಅದ್ರಲ್ಲಿ ಯಾರಿದಾರೋ ಗೊತ್ತಿಲ್ಲ. ಅಂಬಾನಿ ಇದಾರ, ಅದಾನಿ ಇದಾರೋ, ಇನ್ಯಾರಿದಾರೋ ಗೊತ್ತಿಲ್ಲ ನಮಗೆ. ಸೊ ಯಾರೋ ಇರಬೇಕು ದುಡ್ಡು ಹಾಕಿದವರು. ಸೊ ಇಬ್ರು ಇಸ್ರೋದಲ್ಲಿ ಕೆಲಸ ಮಾಡಿದವರು ಈ ಒಂದು ಸಂಸ್ಥೆಯ ಸಹ ಸಂಸ್ಥಾಪಕರ ಆದದ್ದು. ಈಗ ಈ ವಿಕ್ರಮ್-1 ವಿಶೇಷತೆ ಏನು ಅಂತ, ಇದು ಭಾರತದ ಮೊದಲ ಖಾಸಗಿ ರಾಕೆಟ್. ಸುಮಾರು 350 kg ತೂಕದ ಉಪಗ್ರಹವನ್ನ ಕಡಿಮೆ ಭೂಕಕ್ಷೆಗೆ ಕೊಂಡೊಯ್ಯುವ ಸಾಮರ್ಥ್ಯ ಇದಕ್ಕಿದೆ. 3D ಪ್ರಿಂಟೆಡ್ ಎಂಜಿನ್ ಸೇರಿದಂತೆ ಹಲವು ಸ್ವದೇಶಿ ತಂತ್ರಜ್ಞಾನವನ್ನ ಇಲ್ಲಿ ಬಳಸಿದೆ ಅಂತ ಹೇಳಲಾಗ್ತಾ ಇದೆ. ವಾಣಿಜ್ಯ ಉಡಾವಣೆ ಮಾರುಕಟ್ಟೆಯಲ್ಲಿ ಭಾರತಕ್ಕೆ ಹೊಸ ಅವಕಾಶ ದೊರಕಬಹುದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಪ್ರಧಾನಿ ಮೋದಿ ಅವರು ಹೇಳಿದ್ದೇನು, ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದೇನು ಈ ಬಗ್ಗೆ ಅಂತಂದ್ರೆ, ಇದು ಭಾರತದ ಬಾಹ್ಯಾಕಾಶ ಪಯಣದ ಐತಿಹಾಸಿಕ ಹೊಸ ಅಧ್ಯಾಯ. ಏನ್ ಹೇಳಿ ನರೇಂದ್ರ ಮೋದಿ ಅವರು ಹೇಳೋದು, ಬಾಹ್ಯಾಕಾಶ ಪಯಣದ ಐತಿಹಾಸಿಕ ಹೊಸ ಅಧ್ಯಾಯ. ಖಾಸಗಿಯ ಬಾಹ್ಯಾಕಾಶ ಇದು ರಾಕೆಟ್ ಹಾರಿಸಿದ್ದು. ಆದ್ರೆ ಭಾರತದ ಹೆಮ್ಮೆಯ ಇಸ್ರೋ ಏನಿದೆ
ಅದು ವಿಜ್ಞಾನಿಗಳನ್ನ ಕಳೆದುಕೊಂಡು ದುರ್ಬಲವಾಗಿರುವುದು ನಮ್ಮ ಪ್ರಧಾನಿಯವರಿಗೆ ಏನನ್ನು ಮಾಡಲ್ಲ. ಕನಿಷ್ಠ ಹೀಗಾಯ್ತಲ್ಲ ಅಂತ ಕೂಡ ಅವರಿಗೆ ಅನಿಸ್ತಾ ಇಲ್ಲ. ಅವ್ರ ಮನಸ್ಸು ಹೇಗಿರಬಹುದು ಅಂತ ನೋಡಿದೆವು. ಸೊ ಇಸ್ರೋ ಮೇಲೆ ಇದು ಯಾವ ಪರಿಣಾಮ ಬೀರಬಹುದು ಅನ್ನೋದನ್ನ ನಾನು ಈಗ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಇದರ ಪರಿಣಾಮವನ್ನು 3 ಅಂಶಗಳನ್ನ ನಾನು ತಮಗೆ ಹೇಳಬಹುದು ಅಂತ ಅನ್ಸುತ್ತೆ. ಮೊದಲು, ಈ ಪ್ರತಿಭೆಗಳಿಗಾಗಿ ಸ್ಪರ್ಧೆ ಪ್ರಾರಂಭ ಆಗಬಹುದು. ಯಾಕೆಂದ್ರೆ ಹೆಚ್ಚಿನ ಸಂಬಳ ಮತ್ತು ಇದು ಏನಿದೆ ಖಾಸಗಿ ಕಂಪನಿ ಕೊಟ್ಟ ಹಾಗೆ ಸರ್ಕಾರ ಕೊಡುತ್ತಾ ಅನ್ನೋದು. ಸೊ ಅದರಿಂದ ಇಸ್ರೋ ವಿಜ್ಞಾನಿಗಳ ವಲಸೆ ಇನ್ನಷ್ಟು ತೀವ್ರಗೊಳ್ಳಬಹುದು. ಅದರಿಂದ ಇಸ್ರೋ ಇನ್ನಷ್ಟು ದುರ್ಬಲ ಆಗುವ ಎಲ್ಲ ಚಾನ್ಸಸ್ ಇದೆ. ಇದಕ್ಕೆ ಅವಕಾಶ ಕಲ್ಪಿಸಿದ್ದು ಯಾವ್ದಾಗುತ್ತೆ? ಮೋದಿ ಸರ್ಕಾರನೇ. ಅವರೇ ಬಾಹ್ಯಾಕಾಶ ಕ್ಷೇತ್ರವನ್ನ ಖಾಸಗಿಯವರಿಗೆ ತೆರೆದಿದ್ದು. ಅವರ ಉದ್ದೇಶ ಮೋಸ್ಟ್ಲಿ ನೆಹರು ಏನೇನ ಪ್ರಾರಂಭಿಸಿದಾರೋ ಅದನ್ನೆಲ್ಲ ಮುಗಿಸ್ಬಿಡ್ಬೇಕು ಅಂತ. ನೆಹರು ಪ್ರಾರಂಭ ಮಾಡಿದ ಯಾವ ಸಂಸ್ಥೆಯನ್ನು ಉಳಿಸಬಾರದು ಅನ್ನೋದು ಅವ್ರ ಉದ್ದೇಶವೋ ಏನೋ ಗೊತ್ತಿಲ್ಲ. ಇನ್ನು ವಾಣಿಜ್ಯ ಉಡ್ಡಯನಗಳೇನಿದೆಯಲ್ಲ, ಅದು ಇವತ್ತು ಇಸ್ರೋ ಮಾಡ್ತಾ ಇದ್ದು, ಅಲ್ಲಿ ಕಾಂಪಿಟೇಷನ್ ಪ್ರಾರಂಭ ಆಗ್ಬೋದು ಈ ಸಂಸ್ಥೆನ ಪ್ರಾರಂಭ ಆದ್ಮೇಲೆ. ಸೊ ಅದರಿಂದ ಒಂದು, ಇಸ್ರೋ ವಿಜ್ಞಾನಿಗಳನ್ನ ಕಳೆದುಕೊಂಡು ಇದಾದ್ರೆ ಅದ್ರ ಜೊತೆಗೆ ಕಮರ್ಷಿಯಲ್ ಆಗಿ ಇದನ್ನ ಉಡ್ಡಯನ ಮಾಡ್ತಾ ಇತ್ತು, ಅದಕ್ಕೆ ಕಾಂಪಿಟೇಷನ್ ಆಗ್ಬಹುದು ಅಂತ. ಇನ್ನು ಇಸ್ರೋ ನಂತರ ಏನ್ ಮಾಡುತ್ತೆ ಅನ್ನೋದು ಕುತೂಹಲಕರವಾದ್ದು. ಈಗ ಇಸ್ರೋಗಿರುವ ಸವಾಲು ಕೂಡ ನಾ ಮೊನ್ನೆನೂ ಅದನ್ನ ಮಾತನಾಡಿದೆ. ಒಂದು, ವಿಜ್ಞಾನಿಗಳು ಮತ್ತು ಸಿಬ್ಬಂದಿಗಳು ಹೊರ ಹೋಗ್ತಾ ಇರೋ ಏನೋ ವರದಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಖಾಸಗಿ ವಲಯದ ವೇಗದ ಬೆಳವಣಿಗೆ ಇಸ್ರೋಗೆ ಮಾನವ ಸಂಪನ್ಮೂಲವನ್ನ ಉಳಿಸಿಕೊಳ್ಳುವುದು ಕಷ್ಟ ಆಗುತ್ತೆ, ಅನುಮಾನ ಬೇಕಲ್ಲ. ಈ ನಿರ್ಗಮನಕ್ಕೆ ನೇರ ಕಾರಣ ಏನಿದೆ, ಅದು ಸ್ವರೂಟ್ ಸಂಸ್ಥೆನೇ ಅಲ್ಲೇ ಸೇರಿದ್ರೆ. ಆ ಬಗ್ಗೆ ನನ್ನ ಹತ್ರ ಯಾವುದೋ ಮಾಹಿತಿ ಇಲ್ಲ. ಎಷ್ಟು ಜನ ಇಸ್ರೋದಲ್ಲಿ ಬಿಟ್ಟವರು ಇಲ್ಲಿ ಸ್ವರೂಟ್ಗೆ ಹೋದ್ರು ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಮೋಸ್ಟ್ಲಿ ಹೋಗಿರ್ತಾರೆ. ಯಾಕಂದ್ರೆ ಈ ಇಬ್ರು ಸಹ ಸಂಸ್ಥಾಪಕರು ಏನಿದ್ದಾರೆ ಅವ್ರು ಇಸ್ರೋ ಅಲ್ಲ, ಅದರಿಂದ ಅವ್ರಿಗೆ ಬಹಳಷ್ಟು ವಿಜ್ಞಾನಿಗಳು ಗೊತ್ತಿರಬಹುದು ಅಂತ. ಸೊ ಇಸ್ರೋ ಹಾಗಿದ್ರೆ ಅದೇ ಪ್ರಶ್ನೆ, ಇಸ್ರೋ ಕೇಂದ್ರ ಸರ್ಕಾರ ಕಡೆಗಣಿಸ್ತಾ ಇದೆಯಾ? ಸೊ ಬಹಳಷ್ಟು ಜನ ವಿಜ್ಞಾನಿಗಳು ಯಾರ್ಯಾರು ಇಸ್ರೋವನ್ನ ಬಿಡ್ತಾ ಇದ್ದಾರೆ ಅವರು ಅದನ್ನೇ ಹೇಳೋದು. ಒಂದು, ಇಸ್ರೋದ ಒಳಗಡೆ ಸ್ವಾತಂತ್ರ್ಯ ಅನ್ನೋದು ಕಡಿಮೆ ಆಗ್ತಾ ಇದೆ. ಇಂಡಿಪೆಂಡೆಂಟ್ ಆಗಿ ತೀರ್ಮಾನ ತೆಗೆದುಕೊಳ್ಳುವ ವಾತಾವರಣ ಹೊರಟೋಗ್ಬಿಟ್ಟಿದೆ. ಎಲ್ಲೋದು ಕೂಡ ಮೇಲಿನಿಂದನೇ, ಶಂಖದಿಂದ ಬಂದ್ರೆ ತೀರ್ಥ ಇರ್ತಾರೆ ನೋಡಿ, ಆ ತೀರ್ಥ ಅಲ್ಲಿಂದ ಬರಬೇಕು, ಎಲ್ಲಿಂದ ಅಲ್ಲಿಂದ. ಸೊ ಇದು ಬಹಳಷ್ಟು ಜನ ಹೇಳುವುದೇನು ಅಂತ ಅಂದ್ರೆ, ಈ ಸರ್ಕಾರಕ್ಕೆ ಇಸ್ರೋವನ್ನು ಉಳಿಸುವುದಕ್ಕೆ ಮನಸ್ಸಿಲ್ಲ ಅವರಿಗೆ ಅನ್ನುವ ಮಾತನ್ನು ಕೂಡ ಬಹಳಷ್ಟು ಜನ ಹೇಳ್ತಾರೆ. ಈ ಖಾಸಗೀಕರಣ ಏನಿದೆ, ಇವರಿಗೆ ಖಾಸಗೀಕರಣದ ಬಗ್ಗೆ ಇರುವ ಪ್ರೀತಿ, ಇನ್ನೊಂದು ಇಸ್ರೋ ನೆಹರು ಪ್ರಾರಂಭ ಮಾಡಿದ್ದು ಅನ್ನುವುದಕ್ಕಾಗಿ ಇರಬಹುದಾದ ಒಳದ್ವೇಷ, ಇದು ಎರಡೂ ಕಾರಣ ಇರಬಹುದು ಅಂತಾನು ಕೂಡ ನಾವು ಹೇಳಬಹುದು. ಈಗ ಕೆಲವು ಪ್ರಶ್ನೆಗಳು ಉದ್ಭವ ಆಗ್ತವೆ. ಒಂದು, ಈ ಖಾಸಗಿ ಕಂಪನಿಗಳೇನಿವೆ ಅವು ಹೆಚ್ಚಿನ ವೇತನ ಮತ್ತು ವೇಗದ ವೃತ್ತಿ ಬೆಳವಣಿಗೆಯನ್ನು ಕೊಡ್ತವೆ ಅವು. ಸೊ ಈ ನಡೀತಾ ಇದ್ದ ಪ್ರತಿಭಾವಂತರು ಏನಿದ್ದಾರೆ, ಒಂದು ಪ್ರತಿಭಾ ಪಲಾಯನ ಅನ್ನೋದಿದೆಯಲ್ಲ, ಅದು ಇನ್ನಷ್ಟು ತೀವ್ರಗೊಳ್ಳಬಹುದು ಅಂತ. ಇಸ್ರೋ ತನ್ನ ಪ್ರತಿಭೆಯನ್ನು ಉಳಿಸಿಕೊಳ್ಳೋದಕ್ಕೆ ಅಗತ್ಯ ಸುಧಾರಣೆಗಳನ್ನು ತರುತ್ತಾ ಅಂತ. ಇಸ್ರೋ ಅಗತ್ಯವಾದ ಸುಧಾರಣೆ ತರಬೇಕು ಅಂದ್ರೆ ಅದಕ್ಕೆ ಮೇಲಿನವ್ರು ಶಂಖದಿಂದ ತೀರ್ಥ ಬರ್ಬೇಕಲ್ಲ. ಆ ಶಂಖ ಇಲ್ಲೆಲ್ಲ ಅಲ್ಲಾಡ್ತಾ ಇದೆಯಲ್ಲ, ಅದು ವಾಟ್ ಟು ಡು. ಹಾಗೇನೆ ಸರ್ಕಾರ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಖಾಸಗೀಕರಣವನ್ನ ಉತ್ತೇಜಿಸ್ತಾ ಇರೋದಿದೆಯಲ್ಲ, ಅದು ಅದೇ ಸಂದರ್ಭದಲ್ಲಿ ನೀವು ಖಾಸಗಿಯವರಿಗೆ ಯಾವಾಗ ಬಾಗಿಲು ತೆರೀತಾರೋ ಆವಾಗ ಇಸ್ರೋವನ್ನು ಉಳಿಸುವುದಕ್ಕೆ, ಅದನ್ನ ಬಲಪಡಿಸುವುದಕ್ಕೆ ಕೂಡ ಕ್ರಮ ಕೈಗೊಳ್ಳಬೇಕಲ್ವಾ? ಅದು ಇಲ್ಲಿ ಕಾಣ್ತಾ ಇಲ್ಲ. ಆದ್ರಿಂದ ನನ್ನ ಮೂಲಭೂತ ಪ್ರಶ್ನೆ, ಈ ಬೆಳವಣಿಗೆಯಿಂದ ಇಸ್ರೋಗೆ ಇದು ಅಪಾಯವನ್ನ ತಂದಿಡುತ್ತಾ ಅನ್ನೋದು ನನಗೆ ಬಹಳ ಮುಖ್ಯವಾದ ಮೂಲಭೂತ ಪ್ರಶ್ನೆ. ಆದ್ರೆ ಇವತ್ತಿನ ದಿನ ಸಾಧಾರಣವಾಗಿ ಸರ್ಕಾರಿ ಉದ್ಯಮಗಳನ್ನ ನಾಶಪಡಿಸುವುದು ಮತ್ತು ಅದನ್ನು ದುರ್ಬಲಗೊಳಿಸುವ ನೀತಿ ಇದೆಯಲ್ಲ, ಅದು ಈ ದೇಶದಲ್ಲಿ ಜಾರಿ ಬರ್ತಾ ಇರೋದ್ರಿಂದ ಅದು ಆಗಬಹುದು ಅಂತ ನನಗೆ ಆ ಅಪಾಯ ನನಗೆ ಈಗಲೇ ಕಾಣ್ತಾ ಇದೆ. ಅದು ಆ ಸಾಧ್ಯತೆಯನ್ನ ತಳ್ಳಿ ಹಾಕುವುದಕ್ಕೆ ಆಗಲ್ಲ. ಸೊ ಅದರಿಂದ ಇದನ್ನ ನಾನು ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇಸ್ರೋಗೆ ಒಂದು ಎಚ್ಚರಿಕೆಯ ಗಂಟೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೊಂದು ಎಚ್ಚರಿಕೆಯ ಗಂಟೆ ಅಂತ. ಈ ಎಚ್ಚರಿಕೆ ಗಂಟೆ ಇದು ಆಗಿರುವುದರಿಂದ ಸೊ ಇಸ್ರೋಗೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದಲ್ಲ, ಅದ್ರ ಜೊತೆಗೆ ಈ ನೀತಿ ಬಗ್ಗೆ ನೀವು ಬಾಹ್ಯಾಕಾಶ ಏನಿದೆ ಅದು ಆ ಕ್ಷೇತ್ರವನ್ನ ಖಾಸಗಿಯವರಿಗೆ ತೆರೆಯುವ ಅನಿವಾರ್ಯತೆ ಏನಿತ್ತು? ಯಾಕಂದ್ರೆ ಬಾಹ್ಯಾಕಾಶ ಅನ್ನುವುದ್ರಲ್ಲಿ ಏನಿದೆ, ಅದರಲ್ಲಿ ಕೆಲವಷ್ಟು ರಕ್ಷಣೆಗೆ ಸಂಬಂಧಪಟ್ಟಿದ್ದು ಇರುತ್ತೆ. ಈಗಾಗಲೇ ರಕ್ಷಣಾ ಕ್ಷೇತ್ರವನ್ನು ಕೂಡ ಖಾಸಗಿಗೆ ತೆರೆದಿದ್ದಾರೆ.
ಅಂದ್ರೆ ಯಾವುದನ್ನು ಉಳಿಸದೆ ಈ ವ್ಯವಸ್ಥೆಯಲ್ಲಿ ದೇಶವನ್ನೇ ಯಾರಿಗೋ ಖಾಸಗಿಯವರಿಗೆ ಮಾರಾಟ ಮಾಡಿ ಎದ್ದೋಗ್ಬಿಡ್ತಾರೋ ಗೊತ್ತಿಲ್ಲ. ಇವರೆಲ್ಲ ದೇಶವನ್ನ ಖಾಸಗಿಯವರಿಗೆ ಮಾರಾಟ ಮಾಡ್ಬಿಟ್ಟು ಯಾವ್ದೋ ದೇವಸ್ಥಾನ ಇಟ್ಕೊಂಡು ಅದ್ರ ಇನ್ಕಮ್ ಸಾಕು, ರಾಮ ಮಂದಿರದಾಗ ಇಟ್ಕೊಬಿಟ್ಟು ಅದ್ರ ಬಂದು ಇನ್ಕಮ್ ಇಟ್ಕೊಂಡು ಅದನ್ನ ಖಾಸಗಿ ಸೊಡ್ಕೊಬಿಟ್ಟು ಬದುಕ್ಬಿಡ್ತಾರೆ ಗೊತ್ತಿಲ್ಲ. ಆ ಸಿಚುವೇಶನ್ ನಿರ್ಮಾಣ ಆಗ್ತಾ ಇದೆ. ಅದರಿಂದ ಇಸ್ರೋ ಅಂತ ಸಂಸ್ಥೆ ಅದು ಪ್ರಾರಂಭವಾದದ್ದು ಹೇಗೆ ಅಂತ ಇವರು ಒಂದೊಂದೇ ಇವರು ಮುಕ್ತ ಮಾರುಕಟ್ಟೆ ಅಂತ ಹೇಳಿ ಓಪನ್ ಮಾಡ್ತಾ ಮಾಡ್ತಾ ಎಲ್ಲವನ್ನೂ ಖಾಸಗೀಕರಣಗೊಳಿಸುವ ಅಪಾಯ ಕಾಣುತ್ತೆ. ಇದು ಹೇಳ್ತಾ ಇದ್ದಾಗ ಈಗ BSNL ಮೇಲೆ ಕೂಡ ರಿಲಯನ್ಸ್ ಅದ್ರ ಮೇಲೆ ಕಣ್ಣು ಹಾಕಿತ್ತು. ಯಾಕಂದ್ರೆ BSNL ಇರುವ ಆಸ್ತಿ ಅಂತ, BSNL ಉದ್ದೇಶಪೂರ್ವಕವಾಗಿ ಅದನ್ನ ದುರ್ಬಲಗೊಳಿಸ್ತಾ ಇತ್ತು. ಇಲ್ಲದಿದ್ರೆ ಸಂಪೂರ್ಣವಾದ BSNL ನಿಯಂತ್ರಣದಲ್ಲೇ ನಮ್ಮ ದೂರಸಂಪರ್ಕ ಇದೇನಿದೆ ಕ್ಷೇತ್ರ ಇರ್ತಾ ಇತ್ತು. ಇವರು ಖಾಸಗಿ ಲಾಭಕ್ಕಾಗಿ ಆ ಒಂದು BSNL ಅನ್ನ ನಾಶಪಡಿಸುವ ಕೆಲಸವನ್ನು ಮಾಡ್ತಾ 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 ಬಂದ್ರು. ಅದಾದ್ಮೇಲೆ BSNL ಏನಿದೆ ಈಗ ಅದರ ಆಸ್ತಿ ಇದೆ, ಇಂಡಿಯಾದ ಎಲ್ಲ ಕಡೆ ಅವರ ಲ್ಯಾಂಡ್ ಇದೆ, ಬಿಲ್ಡಿಂಗ್ಗಳಿವೆ. ಅದನ್ನ ನುಂಗುವುದಕ್ಕೆ ಇವರ ಮೋದಿ ಅವರ ಸ್ನೇಹಿತರಿದಾರಲ್ಲ, ದೇ ಆರ್ ಟ್ರೈಂಗ್. ಅದರಿಂದ ಎಲ್ಲಿ ಯಾವತ್ತು BSNL ಹೋಗುತ್ತಾ ಗೊತ್ತಿಲ್ಲ. ಅದರಂತೆ LIC ಸ್ಥಿತಿ ಕೂಡ ಅಪಾಯಕಾರಿಯಾಗಿದೆ. LIC ಸ್ಥಿತಿ ಕೂಡ ಅಪಾಯಕಾರಿಯಾಗಿದೆ. ಯಾಕಂದ್ರೆ LIC ಆದಾನಿಗೆಲ್ಲ ಸಾಲ ಕೊಟ್ಟು ಅದು ಇದ್ರ ಸ್ಥಿತಿಗೆ ಬಂದು ನಿಂತಿದೆ. ಅದರಿಂದ ಅದು ಏನಾಗುತ್ತೆ ಗೊತ್ತಿಲ್ಲ. ಎಲ್ಲವನ್ನೂ ಖಾಸಗೀಕರಣ ಕೊಡ್ತಾ ಇವರು ಇಸ್ರೋ ಅನ್ನೋ ಸಂಸ್ಥೆಯ ಮೇಲೆ ಕೂಡ ಚಪ್ಪಡಿ ಕಲ್ಲು ಎಳಿಬಹುದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮ ಉಳಿಸಿ ನನ್ನನ್ನ ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.